ಹಾಯ್ ವೆಲ್ಕಮ್ ಟು IIMS. ಸೊ ಇವತ್ತು ಟೈಪಿಂಗ್ ಸ್ಪೀಡ್ ಮಾಡ್ಕೊಳ್ಳುವ ಸೆಕೆಂಡ್ ಡೇ ಕ್ಲಾಸ್. ಓಕೆ, ಎರಡನೇ ದಿನ ಕ್ಲಾಸಸ್ ಇದು. ಇದರಲ್ಲಿ ನಾವು ನಿನ್ನೆ ಫಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡಿದ್ವಿ, ಸೊ ಫಸ್ಟ್ ಈ ಹೋಮ್ ರೋನ ಯೂಸ್ ಮಾಡೋದು ಹೇಗೆ, ಹೋಮ್ ರೋ ಅಲ್ಲಿ ಯಾವ ಕೀನ ನಾವು ಯೂಸ್ ಮಾಡಬೇಕು, ಯಾವ್ಯಾವ ಫಿಂಗರ್ಸ್ ಇಂದ ಅಂತ ನೋಡಿದ್ವಿ. ಇವತ್ತು ಅದೇ ಹೋಮ್ ರೋ ಅಲ್ಲಿ ಇನ್ನು ಎರಡು ಕೀನ ನಾವು ನಿನ್ನೆ ಬಿಟ್ಟಿದೀವಿ ಲಾಸ್ಟ್ ಕ್ಲಾಸ್ ಅಲ್ಲಿ, ಅದಕ್ಕೆ ಇವತ್ತು ಅದನ್ನ ಕಂಟಿನ್ಯೂ ಮಾಡೋಣ. ಓಕೆ, ನಿನ್ನೆ ಕ್ಲಾಸ್ ಅಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಏನಾಗಿತ್ತು, ಫಸ್ಟ್ ಕ್ಲಾಸ್ ಅಲ್ಲಿ ಏನ್ ಟೈಪ್ ಮಾಡಿದ್ವಿ ನಾವು, ಸೊ ASDF ಸ್ಪೇಸ್. ಓಕೆ, ಅಬ್ಸರ್ವ್ ಮಾಡಿ ಸರಿಯಾಗಿ ಯಾವ ಫಿಂಗರ್ ಯಾವ ಕೀನ ಪ್ರೆಸ್ ಮಾಡ್ತಾ ಇದೆ ಅಂತ ಹೇಳಿ. ನೆಕ್ಸ್ಟ್ ಸೆಮಿಕಾಲನ್ LKJ ಸ್ಪೇಸ್. ಓಕೆ, ನೆಕ್ಸ್ಟ್ ASDF ಸ್ಪೇಸ್. ನೆಕ್ಸ್ಟ್ ಸೆಮಿಕಾಲನ್ LKJ ಸ್ಪೇಸ್. ಓಕೆ, ಇದು ಫಸ್ಟ್ ಕ್ಲಾಸ್ ಅಲ್ಲಿ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ಏನಿದೆ ಅದೇ ತರ ASDF ಮತ್ತೆ G ನೋಡಿ, ಲೆಫ್ಟ್ ಫಿಂಗರ್ ಏನಿದೆ ಇಂಡೆಕ್ಸ್ ಫಿಂಗರ್ G ನ ಪ್ರೆಸ್ ಮಾಡ್ತಾ ಇದೆ, G ಅಗೇನ್ F. ಓಕೆ, ಸ್ಪೇಸ್ ಅಂಡ್ ಸೆಮಿಕಾಲನ್ LKJ. ಇಲ್ಲಿ ನೋಡಿ ರೈಟ್ ಇಂಡೆಕ್ಸ್ ಫಿಂಗರ್ ಇದೆಯಲ್ಲ ಅದು H ಅನ್ನ ಪ್ರೆಸ್ ಮಾಡುತ್ತೆ ಮತ್ತೆ ಅಗೇನ್ J ನ ಪ್ರೆಸ್ ಮಾಡುತ್ತೆ. ಓಕೆ, ಆಮೇಲೆ ಮತ್ತೆ ಸ್ಪೇಸ್. ಸೊ ಪ್ರಾಕ್ಟೀಸ್ ಮಾಡೋಣ ಇದನ್ನ. ಈಗ ನೋಡಿ ಹೇಗೆ ಪ್ರಾಕ್ಟೀಸ್ ಮಾಡಬೇಕಿದೆ. ASDFGF ಸ್ಪೇಸ್ ಸೆಮಿಕಾಲನ್ LKJH ಅಗೇನ್ J ಪ್ರೆಸ್ ಮಾಡಿ ಮತ್ತೆ ಸ್ಪೇಸ್ ಮಾಡಿ. ಓಕೆ, ನೆಕ್ಸ್ಟ್ ಅಗೇನ್ ಪ್ರಾಕ್ಟೀಸ್ ಮಾಡಬೇಕು ಇದೇ ತರ. ಸೊ ಎಷ್ಟು ಮಾಡಬೇಕು, ಡೈಲಿ 4 ಅವರ್ಸ್ ಆದ್ರೂ ಡೈಲಿ 4 ಅವರ್ಸ್ ಟೈಪಿಂಗ್ ಮಾಡಬೇಕು. ಅದರಲ್ಲಿ ನಿಮಗೆ 4 ಅವರ್ಸ್ ಕಂಟಿನ್ಯೂ ಆಗಿಲ್ಲ ಅಂದ್ರೆ ಮಾರ್ನಿಂಗ್ ಒಂದು 2 ಅವರ್ಸ್, ಈವ್ನಿಂಗ್ ಒಂದು 2 ಅವರ್ಸ್ ನ ಟೈಪ್ ಮಾಡೋದು ಒಳ್ಳೆಯದು. ಓಕೆ, ಇದು ಮಿನಿಮಮ್ ಏನಂದ್ರು ಒಂದು 5 to 6 ಪೇಜ್ ಅಷ್ಟು ಆಗಬೇಕು. ಓಕೆ, 5 to 6 ಪೇಜ್ ಅಷ್ಟು ಆಗಬೇಕು. ಫಾಂಟ್ ಸೈಜ್ ನಿಮ್ದು ಅರೌಂಡ್ 24 to 28 ಇದ್ರೆ ಒಳ್ಳೆಯದು ನಿಮ್ಮ ಕಂಪ್ಯೂಟರ್ ಅಲ್ಲಿ. ಯಾಕಂದ್ರೆ ಸೊ 12 ಫಾಂಟ್ ಸೈಜ್ ಇದ್ರೆ ನಿಮಗೆ ಸರಿಯಾಗಿ ಕಾಣಲ್ಲ. ಹಾಗಾಗಿ 24 ಇಟ್ರು ಓಕೆ. 18 ಮೇಲೆ ನೀವು 24 ತನಕ 28 ತನಕ ಕೂಡ ಬೇಕಾದ್ರೂ ನೀವು ಇಟ್ಟು ಸೊ ಫಾಂಟ್ ಸೈಜ್ ನ ಸೆಟ್ ಮಾಡಿಕೊಂಡು ಟೈಪ್ ಮಾಡ್ತಾ ಹೋಗಿ. ಸೊ ಒಂದು 5 to 6 ಪೇಜ್ ನ ಟೈಪ್ ಮಾಡಿ ಡೈಲಿ. ಓಕೆ, ನೆಕ್ಸ್ಟ್ ಇನ್ನೊಂದ್ಸರಿ ಪ್ರಾಕ್ಟೀಸ್ ನೋಡಿ, ಅಬ್ಸರ್ವ್ ಮಾಡಿ ಸರಿಯಾಗಿ. ASDFGF ಸ್ಪೇಸ್. ಓಕೆ, ಅಗೇನ್ ಸೆಮಿಕಾಲನ್ LKJH. ಅಬ್ಸರ್ವ್ ಮಾಡಿ ಎಲ್ಲಿ ನೋಡಿ ಇಂಡೆಕ್ಸ್ ಫಿಂಗರ್ ಇದೆಯಲ್ಲ ಇದು H ಅನ್ನು ಪ್ರೆಸ್ ಮಾಡಿ ಮತ್ತೆ ಅಗೇನ್ J ನ ಪ್ರೆಸ್ ಮಾಡಿ ಸ್ಪೇಸ್ ಕೊಡಿ. ಸೊ ಈ ತರ ನೀವೇನ್ ಮಾಡಿ ಇಲ್ಲಿ G ಮತ್ತು H ಅನ್ನ ಯಾವ ತರ ಯೂಸ್ ಮಾಡೋದು ಸೆಕೆಂಡ್ ಡೇ ಅಂತ ಗೊತ್ತಾಗಿದೆ. ಇಷ್ಟೇ ಪ್ರಾಕ್ಟೀಸ್ ಮಾಡಿ. ಓಕೆ, ಈಗ ಸೊ ನಮಗೆ ಹೋಮ್ ರೋ ಇರೋ ಎಲ್ಲಾ ಕೀಸ್ ಗಳು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಅಪ್ಪರ್ ರೋ ಮತ್ತೆ ನೆಕ್ಸ್ಟ್ ಲೋಯರ್ ರೋ ಇದೆಯಲ್ಲ ಅದನ್ನ ಹೇಗ್ ಮಾಡೋದು ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ, ಥರ್ಡ್ ಕ್ಲಾಸ್ ಅಲ್ಲಿ. ಓಕೆ, ಸೊ ಈ ಎಲ್ಲ ಕೀನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಹಾಕುವ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಒನ್ಸ್ ಅಗೇನ್ ಥ್ಯಾಂಕ್ ಯು.